Hey guys, welcome back to my channel Soulful Tarot. ಇವತ್ತಿನ ಟಾಪಿಕ್ ಬಂದು ಝೋಡಿಯಾಕ್ ಸೈನ್ ಸ್ಪೈಸಸ್ ಅವರ ಮೀನ ರಾಶಿಯವರ ಲವ್ ಲೈಫ್ ರೀಡಿಂಗ್ ನೋಡೋಣ. ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್ ಏನಿದೆ ಅಂತ ಹೇಳ್ಬಿಟ್ಟು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮಗೆ ರೆಸೊನೇಟ್ ಆದರೆ ಕಮೆಂಟ್ ಮಾಡಿ ನನಗೆ ಪ್ಲೀಸ್ ಗೈಸ್. ನೋಡೋಣ ಮೀನ ರಾಶಿಯವರ ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್. ಗೈಸ್, ಮೀನ ರಾಶಿಯವ್ರಿಗೆ ಸಮಥಿಂಗ್ ಯು ಲಾಸ್ಟ್. ನಿಮ್ಮ ಕಡೆಯಿಂದನೋ ಅಥವಾ ಆ ಪರ್ಸನ್ ಚೀಟ್ ಮಾಡಿ ಹೋದ್ರೋ ಗೊತ್ತಿಲ್ಲ, ಬಟ್ ಸಮಥಿಂಗ್ ಯು ಲಾಸ್ಟ್ ಇಯರ್. ಬಟ್ ಆ ಪರ್ಸನಲ್ಲಿ ಏನೋ ಒಂದು ಒಳ್ಳೆ ಗುಣನ ನೀವು ನೋಡಿಲ್ಲ, ಅಥವಾ ನಿಮ್ಮ ಪರ್ಸನ್ನೇ ನಿಮ್ಮಲ್ಲಿ ಒಳ್ಳೆ ಗುಣ ನೋಡಿಲ್ಲ. ನೀವಿಟ್ಟು ಫೋಕಸ್ ಆನ್ ಇನ್ ಯುವರ್ ಫ್ಯೂಚರ್. ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಪ್ರಾಕ್ಟಿಕಲ್ ಎಮೋಷನ್ಸ್ ಈಗ ಪ್ರಾಕ್ಟಿಕಲ್ ತೋರಿಸ್ಕೊಳ್ತಿಲ್ಲ. ಇಲ್ಲಿ ಯಾರೋ ಥಿಂಕ್ ಮಾಡ್ತಾ ಇದ್ದಾರೆ, ಒಂದು ಬ್ಲೈಂಡ್ ಸ್ಟೆಪ್ ತಗೊಂಡ್ಬಿಡ್ಬೇಕು, ಆಗಿದಾಗೋಗ್ಲಿ, ಬೇಕೇ ಬೇಕು, ಏನಾಗುತ್ತೋ ಆಗಲಿ ನೋಡ್ಬಿಡೋಣ ಅಂತ. ಬಟ್ ಪಾಸ್ಟಲ್ಲಿ ಇಲ್ಲಿ ನಿಮ್ಮ ಪರ್ಸನ್ನೇ ಆಗಿರೋದು ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಿರ ಆಗೋಯ್ತು, ತುಂಬ ಚೆನ್ನಾಗಿತ್ತಲ್ಲ ಪಾಸ್ಟಲ್ಲಿ, ಯಾಕೆ ಈ ಥರ ಆಯಿತು. ನೀವು ನಿಮಗೂ ಸಮಾಧಾನ ಇಲ್ಲ, ನಿಮ್ಮ ಪರ್ಸನ್ಗೂ ಸಮಾಧಾನ ಇಲ್ಲ. ಬಟ್ ಇಲ್ಲಿ ಒಬ್ರಿಗೆ ಆಪ್ಷನ್ಸ್ ಅನ್ನೋದು ತುಂಬ ಇದೆ. ಅವರು ಇರೋ ಆಪ್ಷನ್ಸ್ನ ಬಿಟ್ಟು ಏನಿಲ್ವೋ ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ. ಅವ್ರಿಗೆ ಅದು ಗೊತ್ತೇ ಇಲ್ಲ. ಅಲ್ಲಿ ಅವ್ರು ಬ್ಲೈಂಡ್ ಸ್ಟೆಪ್ ತಗೊಂಡ್ರು ಗೊತ್ತಿಲ್ಲ. ಅಲ್ಲಿ ತಿಳ್ಕೊಂಡು ಸ್ಟೆಪ್ ತಗೊಂಡ್ರೆ ವಾಸ್ ಗುಡ್. ಬಟ್ ಅಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ದಿರ ಅವರು ಬ್ಲೈಂಡ್ ಆಗಿ ಸ್ಟೆಪ್ ತಗೊಂಡ್ರೆ ಮೇ ಬಿ ಇಟ್ ವಿಲ್ ಗೆಟ್ ಫೇಲ್. ಬಟ್ ಸ್ಟಿಲ್ ಈ ರಿಲೇಶನ್ಶಿಪ್ನ ಗ್ರೋತ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು. ಬಟ್ ನೀವು ಅಷ್ಟೇ, ಇಲ್ಲಿ ಆ ಪರ್ಸನ್ನಿಂದ ನೀವು ಡಿಪ್ರೆಷನ್ ಮೋಡಿಗೆ ಬಂದ್ರು, ಮೇ ಬಿ ಸಮಥಿಂಗ್ ಸ್ಟಾರ್ ಬರ್ತಾ ಇದೆ ಲೈಫಲ್ಲಿ, ಬಟ್ ನೀವು ಅದ್ರ ಕಡೆ ಫೋಕಸ್ ಮಾಡ್ತಾ ಇಲ್ಲ. ಈ ಆಪ್ಷನ್ಸ್ ಏನಿದೆ ಆ ಆಪ್ಷನ್ಸ್ ಅಲ್ಲೇನೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ನೀವು ಜಸ್ಟ್ ನಿಮ್ಮ ಲೈಫ್ನ ನೀವು ಕಾನ್ಸಂಟ್ರೇಷನ್ ಮಾಡಿಕೊಂಡು ಮೂವ್ ಆಗ್ತಾ ಇದ್ದೀರ. ಬಟ್ ಥಿಂಕಿಂಗ್, ಯೋಚನೆ ಅನ್ನೋದು ತುಂಬಾನೇ ಇದೆ ಇಲ್ಲಿ. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್. ಈ ರಿಲೇಶನ್ಶಿಪ್ ಪಾಸ್ಟಲ್ಲಿ ಒಂದು ಫ್ಯಾಮಿಲಿ ಥರ ಇತ್ತು, ಒಂದು ಫುಲ್ಫಿಲ್ಮೆಂಟ್. ಇಲ್ಲಿ ಮೇ ಬಿ ಮದುವೆ ಆಗಿರೋರೆ ಸಪ್ರೇಟ್ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫೇ ಸಪ್ರೇಟ್ ಆಗಿರ್ಬೋದು. ಸೊ ಇಲ್ಲಿ ಒಬ್ರು ಜಸ್ಟಿಸ್ ಮಾಡ್ತಾ ಇಲ್ಲ, ಒಬ್ರು ಚೀಟಿಂಗ್ ಮಾಡಿದ್ದಾರೆ, ಒಬ್ರು ಸೆಲ್ಫ್ ಗ್ರೋತ್ ಕಡೆ ಗಮನ ಇದ್ದಾರೆ, ಇನ್ನೊಬ್ರು ಅವ್ರ ಲೈಫಲ್ಲಿ ಅವರು ಸಮಾಧಾನವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದಾರೆ. ಇನ್ನೊಬ್ರು ಸಮಥಿಂಗ್ ಎಂಡಿಂಗ್, ಒಂದನ್ನ ಎಂಡ್ ಮಾಡ್ತಾ ಇದ್ದಾರೆ, ಮತ್ತೆ ಒಂದು ನ್ಯೂ ಬಿಗಿನಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಅವ್ರನ್ನ ಅವ್ರು ಡಿಫೈನ್ ಮಾಡ್ಕೊಳ್ತಾ ಇದ್ದಾರೆ, ಮುಂದೆ ಬರ್ತಾ ಇಲ್ಲ. ಇರೋ ಪಾಸಿಟಿವಿಟಿನ ನೋಡ್ಕೊಂಡು ಬರ್ತಾ ಇಲ್ಲ, ಅವ್ರವ್ರ ಲೈಫ್ ಮೇಲೆ ಅವರು ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಮಥಿಂಗ್ ಹ್ಯಾಸ್ ಚೀಟೆಡ್, ಸಂಬಡಿ ಹ್ಯಾಸ್ ಚೀಟೆಡ್. ಈ ತರ ತೋರಿಸ್ತಾ ಇದೆ ಗೈಸ್. ಬಟ್ ಇಲ್ಲಿ ಸೆಲ್ಫ್ ಗ್ರೋತ್ ಅನ್ನೋದು ಇಬ್ರಿಗೂ ತುಂಬಾ ಸ್ಟ್ರಾಂಗ್ ಆಗಿದೆ. ಬಟ್ ನಿಮ್ಮ ಪರ್ಸನ್ನೇ ಸಮಥಿಂಗ್ ಈ ಪಾಸ್ಟಲ್ಲಿ ಆಗಿರೋ ಅಬ್ಸ್ಟಿಕಲ್ಸ್ನೆಲ್ಲ ಎಂಡ್ ಮಾಡಿ ಮುಂದೆ ಫ್ಯೂಚರ್ ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಫ್ಯಾಮಿಲಿವರೆಗೂ ತಗೋಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಗೈಸ್. ಬಟ್ ಪಾಸ್ಟಲ್ಲಿ ಅಥವಾ ಈಗಲೂ ಜಸ್ಟಿಸ್ ಮಾಡಿಲ್ಲ ಪರ್ಸನ್ ಆಗಲಿ ನೀವಾಗಲಿ.
ಇಲ್ಲಿ ಒಬ್ರಿಗೊಬ್ರು ಟೈಮ್ ಕೊಟ್ಕೊಂತಾ ಇಲ್ಲ ಇಲ್ಲಿ. ಸೊ ಓನ್ಲಿ ಇಷ್ಟು ಡಿಸ್ಟರ್ಬೆನ್ಸ್ ಆಗಲಿ, ಇಷ್ಟು ಆಬ್ಸ್ಟಿಕಲ್ಸ್ ಅನ್ನೋದು ಸ್ಟಾರ್ಟ್ ಆಗಿರೋದು. ಏಂಜಲ್ಸ್ ಮೆಸೇಜ್ ನೋಡಿ. ಏಂಜಲ್ಸ್ ಪ್ಲೀಸ್ ಗಿವ್ ಸಮ್ ಮೆಸೇಜಸ್ ಫಾರ್ ಐಸಿಸ್ ಮೀನ ರಾಶಿಯವರಿಗೆ. True love. This is the romance of a lifetime. Engagement. Your love life is ascending to a bigger level of commitment. Of course. ಈ ಪರ್ಸನ್ ಆಗಲಿ ನೀವಾಗಲಿ ಆಗಿರೋ ಪಾಸ್ಟಲ್ಲಿ ಆಗಿರೋದನ್ನೆಲ್ಲ ಎಂಡ್ ಮಾಡಿ ನೀವೇನಾದರೂ ಒಂದು ನ್ಯೂ ಬಿಗಿನಿಂಗ್ ಅಂತ ತಗೊಂಡ್ರೆ ಇಟ್ಸ್ ಎ ಟ್ರೂ ಲವ್. ಅದು ಎಂಗೇಜ್ಮೆಂಟ್ವರೆಗೂ ಹೋಗುತ್ತೆ. ನೆಕ್ಸ್ಟ್ ಅದು ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬ ಇದೆ. ಥ್ಯಾಂಕ್ ಯು ಗೈಸ್. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ದಯವಿಟ್ಟು ಬಿಟ್ಬಿಡಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಬೈ ಗೈಸ್.